ಎಲ್ಲರ ಚಿತ್ತ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯತ್ತ. ಯಾರಾಗುತ್ತಾರೆ ಈ ಬಾರಿ ಮಾಗಡಿ ತಾಲೂಕಿನ ಹೈ ವೋಲ್ಟೇಜ್ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಾದ ಕುದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು? ಈ ಬಾರಿಯ ಚುನಾವಣೆಗೆ ಒಂದು ಕಡೆ ಗ್ರಾಮ ಪಂಚಾಯಿತಿ ಸದಸ್ಯರ ಲೆಕ್ಕಾಚಾರ, ಮತ್ತೊಂದು ಕಡೆ ರಾಜಕೀಯ ನಾಯಕರ ಲೆಕ್ಕಾಚಾರ. ಇವೆರಡರ ನಡುವೆ ಯಾರಾಗುತ್ತಾರೆ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು? ಕುದೂರು ಗ್ರಾಮದಲ್ಲಿದ್ದಾರೆ ಕಾಲಕಾಲಕ್ಕೆ ರಾಜಕೀಯ ವಿದ್ಯಮಾನಗಳ ಕುರಿತು ಭವಿಷ್ಯ ನುಡಿಯುವ ಪಾರಂಪರಿಕ ಹವ್ಯಾಸಿ ಜ್ಯೋತಿಷಿ. ಈವರೆಗೆ ಇವರು ಹೇಳಿರುವ ರಾಜಕೀಯ ಭವಿಷ್ಯಗಳು 100ಕ್ಕೆ 100 ಸತ್ಯವಾಗಿದೆ. ಈ ಬಾರಿ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾರಾಗುತ್ತಾರೆ ಎಂಬುದರ ಕುರಿತಾಗಿ ಈಗಾಗಲೇ ಇವರು ಭವಿಷ್ಯವನ್ನ ನುಡಿದಿದ್ದಾರೆ. ಇದುವೇ ಇಂದಿನ ವಿಶೇಷ ಕಾರ್ಯಕ್ರಮ, ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಭವಿಷ್ಯ. ನಾವು ತಲಾಂತರದಿಂದ ಜ್ಯೋತಿಷ್ಯ ನಮ್ಮ ಮಾಡ್ತಾ ಇದ್ದೋ. ನಾನು ಹವ್ಯಾಸಿ ಜ್ಯೋತಿಷ್ಯನಾಗಿ ಅವಾಗ 25 ವರ್ಷದಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ನಾವು ಹೇಳಿರುವಂಥವು ಕೆಲವೆಲ್ಲ ನಿಜವಾಗಿದೆ. 25 ವರ್ಷದ ಹಿಂದೆ ರಾಘು ಅವರು ಬೈ ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ಹೇಳಿದ್ದೆ, ಅದು ನಿಜವಾಗಿದೆ. ಹನುಮಂತಪ್ಪನವರು 2 ಸತಿ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಕಡಿಮೆ ಅಂತರದಿಂದ ಸೋತಿರೋ ಅಂತ ಹೇಳಿದ್ದೆ. ಹನುಮಂತಪ್ಪನವ್ರ ಮೇಲೆ ನಿಂತಿದ್ದಾಗ ರಂಗಸ್ವಾಮಿ ಗೆದ್ದಿದ್ದಾನೆ, ನೇಜೆಯವರು ನೇನೆಯವರು ಅಂತ ಹೇಳಿದ್ದೆ, ಅದು ನಿಜವಾಗಿದೆ. ಈ ಎಲೆಕ್ಷನ್ನಲ್ಲಿ ಹನುಮಂತಪ್ಪ ಮತ್ತು ಅವರ ಸ್ನೇಹಿತರು ಒಂದು 17-18 ಸೀಟು ಬರ್ತವೆ ಅಂತ ಹೇಳಿದೆ, ಅದು ನಿಜವಾಯಿತು. ಈಗ ಪಂಚಾಯಿತಿ ಬೈ 2 ವರ್ಷದ ಅವಧಿ ಮುಗಿದು ಕಡೆ ಅವಧಿಗೆ ಯಾರಾಗ್ತಾರೆ ಅಂತ OBC ಮೀಸಲು ಮಹಿಳೆ ಅಂತ ಬಂದು ಯಾರು ಅಂತ ಕೇಳಿದಾಗ ಅಕ್ಕಸಾಲಿಯಲ್ಲಿ ಮನೆಯಲ್ಲಿರುವ ಮಗಳು ಅಂತ ಬಂದಿದೆ. ಆದರೆ ಅದನ್ನು ಎದುರು ನೋಡ್ತಾ ಇದ್ದೀವಿ ಅದ್ರ ಭವಿಷ್ಯಕ್ಕಾಗಿ. ಅಕ್ಕಸಾಲಿಯಲ್ಲಿ ಮನೆಯಲ್ಲಿರುವ ಮಗಳು ಅಂತ ಬಂದಿದೆ. ಆದರೆ ಅದನ್ನು ಎದುರು ನೋಡ್ತಾ ಇದ್ದೀವಿ ಅದ್ರ ಭವಿಷ್ಯಕ್ಕಾಗಿ. ಸರ್, ನಮ್ಮದು ಜ್ಯೋತಿಷ್ಯ ಮನೆತನ 500 ವರ್ಷದಿಂದ ನಮ್ಮ ಮನೆತನನೇ ಜ್ಯೋತಿಷ್ಯ ಆಯುರ್ವೇದ ನಮ್ಮದು. ಆಗ ನಾನು ಸುಮ್ಮನೆ ಆಸಕ್ತಿಗೋಸ್ಕರ ಇದನ್ನು ಕಲಿತು ದಿನಾಲೂ ಅಭ್ಯಾಸ ಮಾಡಿರೋದ್ರಿಂದ ಅನುಭವ ಮತ್ತು ಅಭ್ಯಾಸದಿಂದ ಬರ್ತಾ ಇದೆ. ಈಗ ನಾನು ಶಾಸ್ತ್ರದ ಪ್ರಕಾರ ಬಾವಿನಲ್ಲಿ ನೀರು ಬರೋದು, ಜ್ಯೋತಿಷ್ಯಗಳು ಹೇಳೋದು, ಮದುವೆ ಸೆಟ್ ಮಾಡಿಕೊಡೋದು ಎಲ್ಲರೂ ಮಾಡ್ತಾ ಇರ್ತೀನಿ ಜ್ಯೋತಿಷ್ಯನ. ಆದರೆ ನಾವು ಪ್ರಚಾರಕ್ಕೆ ಹೋಗಿಲ್ಲ. ನೋಡಿ, ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ಆಧಾರ, ಟೈಮು, ಲಗ್ನ, ಬೆಳಿಗ್ಗೆ ಇವೆಲ್ಲ ನೋಡಿಕೊಂಡು ನಾವು ಆರುಡು ಪ್ರಶ್ನೆಶಾಸ್ತ್ರ ಮತ್ತು ಕವಡೆ ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಕೆಲವು ವಿಚಾರಗಳನ್ನ ನಾನು ಕಲ್ತಿರೋದನ್ನು ಹೇಳ್ತೀನಿ. ನಾವೇನು ವೇದ ಬ್ರಹ್ಮ ವೇದ ವಿದ್ವಾನ್ ಅಂತ ನಾವು ಯಾರಿಗೂ ಹೇಳ್ಕೊಳಕ್ಕೆ ಹೋಗಲ್ಲ. ನಮಗೆ ಗೊತ್ತಿರೋದನ್ನು ನಾವು ಸತ್ಯವಾಗಿ ತಿಳಿಸ್ತೀವಿ.